ಈ ತರದ್ದು ಒಂದು ಜನ ಕೇಳ್ತೀರಿ ನಮಗೆ ಮನೆಗಳು ಬೇಕು ಅಂತ. ಇದೇನಪ್ಪಾ ಅಂದ್ರೆ ಮದ್ದೂರು ರೈಲ್ವೆ ಸ್ಟೇಷನ್ಗೆ 5 ನಿಮಿಷ ಜರ್ನಿ. 5 ನಿಮಿಷ 3 ಕಿಲೋಮೀಟರ್. ದೇಶಹಳ್ಳಿ ನಮ್ದು ಹಳೆ ಲೇಔಟ್ ನೋಡಿದ್ರಲ್ಲ ದೇಶಹಳ್ಳಿ, ಹೌದು, ಅಲ್ಲಿಗೂ ಇಲ್ಲಿಗೂ 1.25 ಕಿಲೋಮೀಟರ್ ಆಗುತ್ತೆ. 3.25 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಬಂದವರೆಲ್ಲ ಮಿಸ್ ಮಾಡ್ಕೊಂಡ್ರಿ. ನಮ್ಗೊಬ್ರು ಅಲ್ಲಿ ಸಿಕ್ಕಿದ್ರಲ್ಲಿ, ಅಲ್ಲಿ ಜಿಯಾಬರವಲಿ ಅಂತ ನದಿ ಹತ್ರ ಸಿಕ್ಕಿದ್ರು ಒಬ್ರು. ಎಲ್ಲಿ ಕನ್ನಡ ಮಾತಾಡ್ತಾವ್ರೆ, ಪರವಾಗಿಲ್ಲ ಸರ್ ಅಂದ್ರೆ. ಹೆಂಗ್ರಿ ಅಂದ್ರೆ ನಾವು ಬೆಂಗಳೂರಿದ್ದು ಅಂತ. ಇಲ್ಲಿ ನಮ್ಮ ಹತ್ರ ಬರೋ ಕಸ್ಟಮರ್ಗಳ ಏನಂದ್ರೆ ನಂಬಿಕೆ, ಇಲ್ಲಿ ನಂಬೋದು ಅನ್ನೋದು ಬಹಳ ಜಾಸ್ತಿ ಇದಿರೋದು. ಬೆಂಗಳೂರುಗಳೇ ತುಂಬಾ ಮೋಸ ಆಗ್ತದೆ ಅಂತ ಆ ನಂಬಿಕೆ ಇಟ್ಟಿದ್ದೀನಿ ಅಂದ್ರೆ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ. ಆ ನಂಬಿಕೆ ಇಟ್ಟವ್ರೆ ಅಂದಾಗ ನಾನು ಇನ್ನೂ ಹೆಚ್ಚಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ. ಅದು ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ಇನ್ನೂ ಹೆಚ್ಚು ಮನೆಗಳನ್ನ ಕೊಡ್ತೀವಿ. ಒಂದು ಟೈಮಲ್ಲಿ ರಾಣಿ ಐಶ್ವರ್ಯ 4ನೇ ಹಂತ ಕೂಡ ಇದೇ ರೀತಿ ಇತ್ತು. ಅಲ್ಲಿ ಯಾವುದೇ ತರದ್ ಮನೆ ಇಲ್ಲಾಗಿತ್ತು. ನಾವೇ ಫಸ್ಟ್ ವಿಡಿಯೋ ಮಾಡಿದ್ವಿ ಬರೀ ಖಾಲಿ ಲ್ಯಾಂಡ್ ಇದ್ದಾಗ. ಅಲ್ಲಿ ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ, ಇಲ್ಲಿ ಮತ್ತೊಮ್ಮೆ ನಿಮ್ಗೆ ಒಂದ್ಸತಿ ಅವಕಾಶ ಸಿಗ್ತಾ ಇದೆ. ಈ ಅವಕಾಶನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ಸೊ ತುಂಬಾ ಜನ ಕೇಳ್ತಾ ಇದ್ರಿ, ಮದ್ದೂರಲ್ಲಿ ಸತೀಶ್ ಸರ್ ಅವರು ಮಾಡಿರುವಂತ ಏಕಖಾತ ಮತ್ತೆ ಈ ಖಾತಾ ಇರುವಂತ ಸೈಟ್ಗಳು ಇದ್ರೆ ತೋರಿಸಿ ಅಂತ. ಸೊ ಇವತ್ತೇ ಮದ್ದೂರಲ್ಲಿ ಅವರು ಏಕಖಾತ ಮತ್ತೆ ಈ ಖಾತಾ ಇರುವಂತ ಸೈಟ್ಗಳು ತಂದಿದ್ದಾರೆ. ಅದರಲ್ಲೂ 9 ಮನೆ 15 ಲಕ್ಷಕ್ಕೆ ಬುಕಿಂಗ್ ಕೂಡ ಆಗೋಗಿದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸತೀಶ್ ಸರ್ ಅವರು. ಅವರೊಂದಿಗೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಹೇಳಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಅನ್ಲಾಕ್ ಕರ್ನಾಟಕದ ವೀಕ್ಷಕರಿಗೆ. ಈಗ ಈ ಪ್ರಾಜೆಕ್ಟ್ ಏನಂತಂದ್ರೆ, ಈಗ ನಿಮ್ಮ ಫಾರ್ಮ್ಲ್ಯಾಂಡ್ ಪ್ರಾಜೆಕ್ಟ್ ಎಲ್ಲ ನೋಡ್ತಾ ಇದ್ದೀರಿ. ಬಟ್ ಈ ತರದ್ದು ಒಂದು ಜನ ಕೇಳ್ತೀರಿ ನಮಗೆ ಮನೆಗಳು ಬೇಕು ಅಂತ. ಇದು ನಿಮಗೆ ಏಕಾಟ ಅಂದ್ ಈ ಖಾತಾ ಅಂದ್ರೆ ಎಲ್ಲಾನು ಏಕಾತನೇ. ಅದು ಬಿ ಖಾತಾ ಅಂತ ಟೆಕ್ನಿಕಲ್ ವರ್ಡ್ಸ್ ಏನಿಲ್ಲ ಅದು. ಬಟ್ ಅವ್ರೊಂದು ರಿಜಿಸ್ಟರ್ ಮಾಡಿಕೊಂಡು ಬಿ ಖಾತಾ ಅಂತಾರೆ. ಬಟ್ ಜನಗಳಿಗೆ ಅದು ಬಿ ಖಾತಾ ಅಂತ ಯಾವುದು ಇಲ್ಲ. ಅದು ಗಣಕೀಕೃತ ಖಾತೆಗಳದು. ಅದನ್ನ ಬೆಂಗಳೂರು ಬಿ ರಿಜಿಸ್ಟರ್ ಒಂದು ಮಾಡ್ಕೊಂಡು ಬಿ ಖಾತಾ ಅಂತ ಕೊಡ್ತೀವಿ. ಈಗೆಲ್ಲ ಸರ್ಕಾರ ಬೇರೆ ಮಾರ್ಪಾಡು ಮಾಡಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ ಬೇರೆ ಇದರಲ್ಲಿ. ಈಗ ಇದು DC ಕನ್ವರ್ಸನ್ನು ಎ ಖಾತಾ ಅಂಡ್ ಈ ಖಾತಾ, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಎ ಖಾತಾ ಅಂದ್ ಈ ಖಾತಾ, ಎಲೆಕ್ಟ್ರಾನಿಕ್ ಖಾತಾ ಈ ಸ್ವತ್ತು. ಇದೇನಪ್ಪಾ ಅಂದ್ರೆ ಮದ್ದೂರು ರೈಲ್ವೆ ಸ್ಟೇಷನ್ಗೆ 5 ನಿಮಿಷ ಜರ್ನಿ. 5 ನಿಮಿಷ 3 ಕಿಲೋಮೀಟರ್. ದೇಶಹಳ್ಳಿ ನಮ್ದು ಹಳೆ ಲೇಔಟ್ ನೋಡಿದ್ರಲ್ಲ ದೇಶಹಳ್ಳಿ, ಹೌದು, ಅಲ್ಲಿಗೂ ಇಲ್ಲಿಗೂ 1.25 ಕಿಲೋಮೀಟರ್ ಆಗುತ್ತೆ. 3.25 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಬಂದವರೆಲ್ಲ ಮಿಸ್ ಮಾಡ್ಕೊಂಡ್ರಿ. ಅಲ್ಲೂ ಇದಾಗುತ್ತೆ. ನಾನು ಬಾಯ್ಬಿಟ್ಟು ಹೇಳಿದ್ದೆ ನಿಮ್ಗೆ, ಹಳೆ ವಿಡಿಯೋಗಳು ನೋಡಿ. ನಗರಸಭೆಗೆ ಸೇರುತ್ತೆ, ಇದು ನಗರಸಭೆ ಆಗುತ್ತೆ ಅಂತ. ನಮ್ಮ ಮದ್ದೂರಿನ ಶಾಸಕರಾದಂಥ, ಈಗಿರುವ ಹಾಲಿ ಶಾಸಕರಾದಂಥ ಉದಯ್ ಸರ್ ಅವರು ಅದನ್ನ ಕೋರಿಕೆ ಮೇರೆಗೆ ನಗರಸಭೆಗೆ, ಅದು ಫಸ್ಟ್ ಸ್ಟಾರ್ಟಿಂಗ್ ಎಲೆಕ್ಷನ್ ಚುನಾವಣಾ ಪೂರ್ವದಲ್ಲೇ ಹೇಳಿದ್ವಿ. ಅದೆಲ್ಲ ಪೂರೈಸ್ಕೊಟ್ಟಿದ್ದಾರೆ. ಅದನ್ನ ನಗರಸಭೆಗೂ ಸೇರಿಸಿದ್ದಾರೆ. ನಾವೇನು ಹೇಳಿದ್ವಿ ಅದು ಹೇಳಿರೋದ ಅವರು ಎಲ್ಲ ಖಂಡಿತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಆ ನಗರಸಭೆದು ಹೇಳಿದ್ವಿ ಅದನ್ನು ಪೂರೈಸಿದ್ದಾರೆ. ನಗರಸಭೆಗೆ ಸೇರಾಗೋಯ್ತದು. ಈಗ ಆಕ್ಚುಲಿ ಇದು ನಗರಸಭೆ, ಇಲ್ಲಿ ಗಂಟನು ಈ ಕಡೆ ನಗರಸಭೆ ಆಗಿದೆ. ಈ ರೋಡಿಂದ ಈ ಕಡೆ ಇದನ್ನು ಸೇರಿಲ್ಲ. ಮುಂದಕ್ಕೆ ಇದು ಸೇರುತ್ತೆ. ಇಲ್ಲಿ ತನಕ ಸೇರಿದೆ. ಈ ಭಾಗ ಎಲ್ಲ ಪೂರ್ತಿ ಸೇರಿದೆ. ಇಲ್ಲಿ ತನಕನು ಇದು ಒಂದು ಸರ್ವೆ ನಂಬರು ಚಾಮನಹಳ್ಳಿ ಅಂತ, ಅದೆಲ್ಲ ಸೇರಿದೆ. ಇದು ಕೊತ್ತನಹಳ್ಳಿ ಸರ್ವೆ ನಂಬರು. ಈ ಭಾಗ ಸೇರಿಲ್ಲ ಅಷ್ಟೇ. ನೋಡಿ ಇಷ್ಟೇ ಡಿಫ್ರೆನ್ಸು. ಇದು ಆಲ್ರೆಡಿ ನಗರಸಭೆಗೆ ಸೇರಿದೆ. ಇದು ಇಲ್ಲಿ ಕಾಣಿಸ್ತಾ ಇರೋದು ಚಾಪುರ ದೊಡ್ಡಿ ಅಂತ. ಇಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ, ಇಲ್ಲೇ ಊರು ಇರೋದು. ಒಂದು 500 ಮೀಟರ್ ಇದೆ ಅಷ್ಟೇ. ಇಲ್ಲಿಂದನೇ ಬಸ್ ಸ್ಟ್ಯಾಂಡ್, ಚಾಪುರ ದೊಡ್ಡಿ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಇಲ್ಲಿ ನಡ್ಕೊ ಬರ್ಬೋದು. ಇದು ಕಾಂಕ್ರೀಟ್ ರೋಡು. ಅಲ್ಲಿ ದೇಶಹಳ್ಳಿ ಲೇಔಟಲ್ಲಿ ಏನು ನೋಡಿದ್ದೀರಿ ಆ ಥರ ಕಾಂಕ್ರೀಟ್ ರೋಡ್ ಬರುತ್ತೆ ಈ ಲೇಔಟ್ಗೆ. ಮತ್ತು ಈ ರೋಡು ನೋಡ್ಕೊಬಿಡಿ ಸರ್. ಇದು ಮದ್ದೂರು ರೈಲ್ವೆ ಸ್ಟೇಷನ್ಗೆ ಹೋಗುತ್ತೆ. ಇದು ಈ ರೋಡು. ಇದು ಇನ್ನೊಂದು ರೋಡ್, ಇದು ಪ್ಯಾರಲ್ ರೋಡ್. ಇದು ಮದ್ದೂರು ರೈಲ್ವೆ ಸ್ಟೇಷನ್ಗೆ. ಇದು ಇಲ್ಲಿಂದ ಈ ನಮ್ಮ ಲೇಔಟ್ಗೊಂತ ಒಂದು 200 ಮೀಟ್ರು ಇದಿಲ್ಲ ಅಷ್ಟೇ. ಟಾರ್ ಇಲ್ಲ, ಕಾಂಕ್ರೀಟ್ ರೋಡ್ ಇಲ್ಲ. ಅಲ್ಲಿ ತನಕ ಕಾಂಕ್ರೀಟ್ ರೋಡ್ ಇದೆ. ಇಲ್ಲೊಂದು 300 ಮೀಟರ್ ಇಲ್ಲ. ಅಲ್ಲಿಂದ ಆಚೆ ಮತ್ತೆ ಕಾಂಕ್ರೀಟ್ ರೋಡ್ ಇದೆ ರೈಲ್ವೆ ಸ್ಟೇಷನ್ಗೆ ಪೂರ್ತಿ. ಇದಿಷ್ಟು ಶಾಸಕರ ಗಮನಕ್ಕೆ ತಂದು ಇದನ್ನು ಹಾಕಿಸ್ತೀವಿ. ಮುಂದಕ್ಕೆ ಲೇಔಟ್ ಆಗುವಷ್ಟು ಆಗತ್ತೆ. ಇದು ಇಲ್ಲ ಆಚೆ ಒಂದು 6 ತಿಂಗಳು ಆಗ್ಬೋದು, ಆಗುತ್ತೆ ಒಟ್ಟಿನಲ್ಲಿ. ಈಗ ಇದ್ರದ್ದು ಏನಂದ್ರೆ DC ಕನ್ವರ್ಷನ್ ಪ್ರಾಪರ್ಟಿ, ಸಾಲ ಸಿಗುವಂತ ಪ್ರಾಪರ್ಟಿ. ಈಗ ಅಲ್ಲಿ ದೇಶಹಳ್ಳಿ 1200 ರೂಪಾಯಿ ಕೊಟ್ಟಾಗ ತಪ್ಪಿಸ್ಕೊಂಡಿದ್ರೆ, 2000 ರೂಪಾಯಿ ಕೊಟ್ಟರು ಸೈಟ್ ಇಲ್ಲ ಅಲ್ಲಿ. ಈಗ ಇಲ್ಲಿ ನಿಮ್ಗೆ 1350 ರೂಪಾಯಿ ಕೊಡ್ತಾ ಇದೀವಿ. ಈಸ್ಟ್ ಫೇಸಿಂಗು 1350 ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಅದು. ಬಟ್ ಆಮೇಲೆ ನಿಮ್ಗೆ ಇನ್ನೊಂದು 300 ರೂಪಾಯಿ ಜಾಸ್ತಿ ಮಾಡ್ಬೇಕು ಅಂತ. ಯಾಕೆ ಸೈಟ್ಗಳಿಲ್ಲ. ಇದು DC ಕನ್ವರ್ಸನ್ನು 30 ಅಡಿ ರೋಡ್. ಇದು ಕಾಂಕ್ರೀಟ್ ರೋಡು. ಯೂಜ್ಲಿ ಬರುತ್ತೆ, ಪಾರ್ಕ್ ಬರುತ್ತೆ, CA ಜಾಗ ಬರುತ್ತೆ, ಎಲ್ಲ ಬರುತ್ತೆ. ಟೋಟಲ್ ಎಷ್ಟು ಎಕರೆ? ಕಡಿಮೆ ಜಾಗ ಇದು, 1.25 ಎಕರೆ ಅಷ್ಟೇ. 1 ಎಕರೆ 12 ಗುಂಟೆ. ನಿಮ್ಗೆ 20-30 ಸೈಟ್ಗಳೆಲ್ಲ ಬರೋದು. ಎಲ್ಲ 20-30 ಸೈಟ್, ಎಲ್ಲ ಒಂದು 45 ಸೈಟ್ಸ್ ಆಗ್ಬೋದು. ಈಸ್ಟ್ ವೆಸ್ಟ್ ಸೈಟ್ಗಳು. ಇದು 1350 ರೂಪಾಯಿ ಈಗ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಒಂದು 15 ದಿವಸದೊಳಗಡೆ. ಆಮೇಲೆ ನಿಮ್ಗೆ
1600 ಫಿಕ್ಸ್ ಮಾಡ್ತೀವಿ. ಫಸ್ಟ್ ಸ್ಟಾರ್ಟಿಂಗ್ ರೇಟ್ ಅಷ್ಟಿದೆ. ಓಕೆ. ಯಾಕೆಂದ್ರೆ ಅಷ್ಟು ರೇಟ್ ಆಗ್ಬಿಟ್ಟಿದೆ. ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದು ಮೊದಲೇ ಕೊಟ್ಟಿರೋದ್ರಿಂದ ಅದನ್ನೇ ಹೇಳಿದ್ದೀವಿ. 15 ಲಕ್ಷಕ್ಕೆ ಈ ಜಾಗದಲ್ಲಿ ಮನೆಗಳು ಕೊಟ್ಟಿದ್ದೀವಿ. 9 ಮನೆ ಬುಕ್ಕಿಂಗ್ ತಗೊಬಿಟ್ಟಿದ್ದೀವಿ. ಇನ್ನೇನಿದ್ರು ಇನ್ನು ಅದು 15 ಲಕ್ಷ ಬೆಲೆ ಬಾಳೋ ಮನೆ ಯಾವುದಂದ್ರೆ 21 ಲಕ್ಷ ಬೆಲೆ ಬಾಳೋ ಮನೆಗಳು. 21 ಲಕ್ಷ ಬೆಲೆ ಬಾಳೋದು ನಮಗೆ ಏನು ಕಾಸ್ಟ್ ಬೀಳುತ್ತೆ ಅದು 15 ಲಕ್ಷ ಕೊಟ್ಟಿದ್ದೀವಿ. ಈಗ 27 ಲ್ಯಾಕ್ಸ್ ಕಾಸ್ಟ್ ಬೀಳುವಂಥ ಮನೆನ 21 ಲಕ್ಷ ಕೊಡ್ತೀವಿ. 9 ಮನೆ ಬರುವಂಥವ್ರಿಗೆ 9 ಮನೆ ಕೊಡ್ತೀವಿ. ಅವರು ಬರ್ಬೋದು. 9 ಮನೆನ ಅರ್ಜೆಂಟ್ ಬಂದು 21 ಲಕ್ಷಕ್ಕೆ ಬುಕ್ಕಿಂಗ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಮತ್ತೆ ಅದು ಮೀರಿದ್ರೆ ಮತ್ತೆ ಇನ್ನು 21 ಲಕ್ಷ ಕೊಡೋಕ್ಕಾಗಲ್ಲ. ಈಗ ಕಾಸ್ಟು ಇದೆಲ್ಲ ನಮ್ಮ ಕೈಲಿ ಏನು ಶಕ್ತಿ ಇದೆ ಅಷ್ಟಕ್ಕೆ ಅದನ್ನ 15 ಲಕ್ಷಕ್ಕೆ ಆಲ್ರೆಡಿ ಪಾಪ ರಾಯಚೂರು ವಿಜಯಲಕ್ಷ್ಮಿ ಅಂತ ಒಬ್ರು ಇದ್ದಾರೆ, ಇನ್ನೊಬ್ರು ಡೇವಿಡ್ ಅಂತ ಇದ್ದಾರೆ ಚಿಕ್ಕಮಗಳೂರವರು. ಮದುವೆ ಆಗಬೇಕು ಅಂತ ಪಾಪ ಅವ್ರಿಗೆ ಮನೆ ಬೇಕು ಅವಶ್ಯಕತೆ ಇಲ್ಲ. ಒಂದು 4-5 ಕಿಲೋಮೀಟರ್ ಕಿಲ್ಲರ್ ಅಂದ್ರೆ 10 ಕಿಲೋಮೀಟರ್. ಬಟ್ ಅವ್ರು ಇರೋದು ಬೆಂಗಳೂರು ಇದ್ದಾರೆ, ವಿಶ್ವಕರ್ಮ ಜನಾಂಗದವರು. ಅವ್ರಿಗೊಂದು ಮನೆ ಕೊಟ್ಟಿದ್ದೀವಿ, ಪದ್ಮಾವತಿ ಅಂತ. ಅವ್ರಿಗೂ ಅಂದ್ರೆ ಮನೆ ಬುಕ್ಕಿಂಗ್ ತಗೊಂಡಿದೀವಿ, ಕಟ್ಕೊಡ್ಬೇಕು ಅವ್ರಿಗೆ. 9 ಮನೆ ಬುಕ್ಕಿಂಗ್ ಆಗಿದೆ ಆಲ್ರೆಡಿ. ಇನ್ನು ಏನಿದ್ರು ಕೂಡ 9 ಮನೆ 21 ಲಕ್ಷ ಕೊಡ್ತೀವಿ. ಅದನ್ನು ಸಿಗಲ್ಲ. ಆಮೇಲೆ ಬೇಗ ಬರಲಿಲ್ಲ ಅಂದ್ರೆ ಇದು 30 ಫೀಟ್ ರೋಡು. ಮೊದಲೇ ಸ್ವಲ್ಪ ಪ್ಲಾನ್ ಅಲ್ಲಿ ಅದು ಬೇರೆ ತರ ಇತ್ತು, 25 ಫೀಟ್ ಅಂತ ಅನ್ಕೊಂಡಿದ್ವಿ. ಅದು ಆಗೋದಿಲ್ಲ. ಈಗ ಹೊಸ ರೂಲ್ಸ್ ಗಳೆಲ್ಲ ಮಾಡಿದ್ರೆ ಸರ್ಕಾರ, ಅದು ಮಾಡಿದ್ರು ಸರಿ ಇದೆ, ವೆಲ್ಕಮ್. ಅದು ಗೌರ್ಮೆಂಟ್ ಮಾಡಿರೋದ್ರ ಬಗ್ಗೆ 30 ಅಡಿ ರಸ್ತೆ ಮಾಡಿದ್ದಾರೆ. ಅದು ಟೌನ್ ಪ್ಲಾನಿಂಗ್ ಅಪ್ರೂವಲ್. ಇದು ಟೌನ್ ಪ್ಲಾನಿಂಗ್ ಅಪ್ರೂವಲ್ ತಗೊಂಡು ನಿಮಗೆ 30 ಫೀಟ್ ರೋಡ್ ಬಿಟ್ಟು CA ಜಾಗ ಬಿಟ್ಟು ಪಾರ್ಕ್ ಬಿಟ್ಟು ಎಲ್ಲ ಬಿಟ್ಟು ಮಾಡ್ತಾ ಇದೀವಿ. ಹಂಗಾಗಿ 1350. ಇನ್ನೂ ಒಂದು ವಿಶೇಷ ಏನಂದ್ರೆ ಇಲ್ಲಿಂದ ಈಗ ಎಲ್ಲ ನಿಮ್ಗೆ ಈ ತರ ಹಸಿರಿದೆ ಊರಿಲ್ಲ ಅಂತ ಕಾಣ್ಬೋದು. ಅಲ್ಲಿ 200 ಮೀಟರ್ ಊರಿದೆ. ಇಲ್ಲೂ 200 ಮೀಟರ್ ಹಿಂದ್ಗಡೆ ತೋರಿಸಿ. ಇಲ್ಲೂ ಕೊತ್ತನಳ್ಳಿ ಅಂತ ಊರಿದೆ, ಅಲ್ಲಿ ಕಾಣಿಸುತ್ತಲ್ಲ. ಅಲ್ಲೂ ಆ ಕಡೆ ಹೋಗಿ ನೋಡೋಣ. ಅಲ್ಲೂ 200 ಮೀಟರ್ ಊರಿದೆ ಆ ಕಡೆಯಿಂದನು. ಹಂಗಾಗಿ ಯಾವುದು ದೂರ ಏನಲ್ಲ, ಇದು ಎಲ್ಲ ಮನೆಗಳಿದೆ. ಇಲ್ಲಿಂದ ಬೆಸರಳ್ಳಿ ಅಂತ ಇದೆ, ಇಲ್ಲಿಂದ 5-6 ಕಿಲೋಮೀಟರ್. ಅಲ್ಲೇ 1,500 2,000 ರೂಪಾಯಿ ಇದೆ. ಮದ್ದೂರ್ಗೆ ಅದು ಅಲ್ಲಿಗೆ 10-12 ಕಿಲೋಮೀಟರ್ ಆಗುತ್ತೆ. ಈಗ ಇಲ್ಲಿಂದ ಮುಂದೆ ಇನ್ನೊಂದು ಲೇಔಟ್ ಇದೆ, ಅಲ್ಲೂ ಎಲ್ಲ 1,500 ರೂಪಾಯಿ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೂ ಅದಕ್ಕಿಂತ ಹತ್ರ ಇದು ಮದ್ದೂರಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಇದು ರೈಲ್ವೆ ಸ್ಟೇಷನ್ 3 ಕಿಲೋಮೀಟರ್, ಮೈಸೂರು ಬೆಂಗಳೂರು ರೈಲ್ವೆಗೆ 4 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹಂಗಾಗಿ ನಿಮಗೆ ಇಲ್ಲೇ ಮೈಸೂರು ಬೆಂಗಳೂರು ಬಸ್ ಸ್ಟ್ಯಾಂಡ್ 4 ಕಿಲೋಮೀಟರ್ ಆಗುತ್ತೆ. ಹಿಂಗೊಂದು ದೇಶದಲ್ಲಿ ಒಳಗಡೆ ಹೋಗುತ್ತೆ, 4 ಕಿಲೋಮೀಟರ್ ಆಗುತ್ತೆ. ಅದನ್ನು ತುಂಬಾ ದೂರ ಏನಿಲ್ಲ, 5-6 ನಿಮಿಷ ಜರ್ನಿ ರೈಲ್ವೆ ಸ್ಟೇಷನ್ಗೆ. ಬಸ್ ಸ್ಟ್ಯಾಂಡ್ಗೆ 10 ನಿಮಿಷ ಜರ್ನಿ. ಆಮೇಲೆ ಇದು ಕನೆಕ್ಟಿವಿಟಿ ರೋಡ್. ಮೈಸೂರು ಬೆಂಗಳೂರು ರೋಡ್ ಇಂದ ಬೆಳ್ಳೂರು ಕ್ರಾಸ್ ಹೋಗುವಂತ ಕನೆಕ್ಟಿವಿಟಿ ರೋಡ್ ಇದ್ದು. ಯಾವುದು ಕೊಪ್ಪ ರೋಡ್, ಕೊಪ್ಪ ಬೆಸರಳ್ಳಿ ಕೊಪ್ಪ ರಸ್ತೆ. ಇಲ್ಲಿ ನಾವು ಆ ಲೇಔಟ್ ಇರೋದು ಇದು. ಅಂದ್ರೆ ಆ ಲೇಔಟ್ ಇಂದ 200 ಕೊಪ್ಪ ರಸ್ತೆಯಿಂದ 200 ಮೀಟರ್. ಓಕೆ. ಸೊ ವೀಕ್ಷಕರೇ, ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಆಲ್ರೆಡಿ ಇಲ್ಲಿ 9 ಮನೆಗಳು ಬುಕಿಂಗ್ ಆಗಿದಾವೆ. ಓಕೆ, 21 ಲಕ್ಷ ಬೆಲೆ ಬಾಳುವಂತ ಮನೆಗಳು 15 ಲಕ್ಷಕ್ಕೆ ಕೊಟ್ಟಿದ್ದಾರೆ. ಇವಾಗ ಏನಂದ್ರೆ 27 ಲಕ್ಷದ ಬೆಲೆ ಬಾಳುವಂತ ಮನೆಗಳು ನಿಮ್ಗೆ 21 ಲಕ್ಷಕ್ಕೆ ಕೊಡ್ತಾ ಇರುವಂತದ್ದು ಇನ್ನ 9 ಮನೆಗಳು. ಸೊ ಈ ತರ ಒಂದು ಪ್ಲೇಸ್ ಇರೋದು. ಒಂದು ಕಾಲ್ ಗುಂಟೆ ಅದ ಸರ್? ಇಲ್ಲ 20-30 ಸೈಟ್ಗಳು. 20-30 DC ಕನ್ವರ್ಷನ್ ಏಕಾತ ಅಂಡ್ ಏಕಾತ. DC ಕನ್ವರ್ಷನ್ ಆಗಿದೆ. ಎಲ್ಲ 20-30 ಸೈಟ್ಗಳು ಕೊಡ್ತೀವಿ. 1350 ರೂಪಾಯಿ ಈಸ್ಟ್ ಫೇಸಿಂಗು, 1260 ರೂಪಾಯಿ ವೆಸ್ಟ್ ಫೇಸಿಂಗು. ಈಗ 15 ಬಂದ್ರೆ, ಆಮೇಲೆ ಬಂದ್ರೆ ಒಂದು 300 ರೂಪೀಸ್ ರೈಸ್ ಮಾಡ್ತೀವಿ. ಓಕೆ. ಇವ್ರದ್ದು ಆಲ್ರೆಡಿ ನೋಡಿರ್ತೀರಾ ನೀವು ದೇಶದಲ್ಲಿ ಯಾವ ರೀತಿ ಲೇಔಟ್ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ. ಸೊ ಎಲ್ಲ ಕಾಂಕ್ರೀಟ್ ರೋಡ್ ಆಗಿರ್ಬೋದು, CA ಜಾಗ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಎಲ್ಲ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಮಾಡ್ತಾರೆ ಲೇಔಟ್ಗಳು. ಸೊ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಯಾರೆಲ್ಲ ಅಲ್ಲಿ ಮಿಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ಮತ್ತೊಮ್ಮೆ ನಿಮ್ಗೆ ಅವಕಾಶ ಸಿಗ್ತಾ ಇದೆ. ಸರಿ. 9 ಮನೆ ಫಲಾನುಭವಿಗಳು 15 ಲಕ್ಷಕ್ಕೆ ತಗೊಂಡಿರೋರು. ಹೇಳಪ್ಪ ಸರ್. ನಮ್ಮ ಹತ್ರ ಆಲ್ರೆಡಿ ಈಗ 25 ಲಕ್ಷ ಬೆಲೆ ಬಾಳುವಂಥವು, 21 ಲಕ್ಷ ಬೆಲೆ ಬಾಳುವಂಥವು 15 ಲಕ್ಷಕ್ಕೆ 9 ಮನೆ ಕೊಟ್ಟಿದ್ದೀವಿ. ಒಂದು ರಾಯಚೂರವರು ವಿಜಯಲಕ್ಷ್ಮಿ ಅಂತ, ಮತ್ತೆ ಬೆಂಗಳೂರವರು ಒಬ್ರು ಡೇವಿಡ್ ಅಂತ. ಇಲ್ಲ, ಅವರು ಮೂಲ ಚಿಕ್ಕಮಗಳೂರು, ಇರೋದು ಬೆಂಗಳೂರಲ್ಲಿ ಅವರು ಡೇವಿಡ್ ಅಂತ. ಮತ್ತೆ ಪಾವನಿ ಅಂತ. ಮತ್ತೆ ಇನ್ನೊಬ್ರು ಈಚಕೆರೆಯವರು ಅನಿಲ್ ಕುಮಾರ್ ಅಂತ. ಮತ್ತೆ ಅಲ್ಲಿಂದ ಬಿಟ್ಟು ನಮ್ಮ ಬೆಂಗಳೂರವರೇನೆ ಶ್ಯಾಮ್ ಅಂತ, ಶ್ಯಾಮ್ ಸುಂದರ್ ಅಂತ. ಶ್ಯಾಮು ಮತ್ತೆ ಇವರು ಮನು ಅವರ ಮಿಸಸ್ ಚಾಂದಿನಿ ಅಂತ. ಆ ಮನು ಅವ್ರು ಯಾರು ಅಂತಂದ್ರೆ ಅವರು ಮೂಲ ಚಾಮರಾಜನಗರ ತಾಲೂಕವರು, ಚಾಮರಾಜನಗರ ಜಿಲ್ಲೆ. ಅಲ್ಲೆಲ್ಲ ಅಟಗುಳಿಪುರ ಅಂತ ಏನೋ ಬರುತ್ತೆ ಆ ಕಡೆ. ಇನ್ನೊಬ್ರು ಅಮ್ಮ ಮಗಳು ಸರ್ ವೆಂಕಟಲಕ್ಷ್ಮಮ್ಮ ಅಂತ. ಅವರು ಫಸ್ಟೇ ಅವರು ಪಾಪ ಹೇಳಬೇಕು ಅವ್ರ ಬಗ್ಗೆ. ಅವ್ರ ಮನೆ ತುಂಬಾ ಪಾಪ ಅವರು ತುಂಬ ಭಾವುಕರಾಗಿ ಎತ್ಕೊಂಡು ನಮಗೆ ಎಲ್ಲೂ ಇದಿಲ್ಲ ಅಂತೇಳಿ ಪಾಪ ಭಾಳ ನಮಗೆ ಮನೆಗೆ ತುಂಬ ಅವಶ್ಯಕತೆ ಅಂತೇಳಿ ಅವರು ತಗೊಂಡಿದ್ದಾರೆ ಪಾಪ. 9 ಮನೆ. ಇನ್ನೊಂದು ಮನೆ ನಮ್ಗೆ ಇಲ್ಲಿ ಲೋಕಲ್ ಅವ್ರಿಗೆ ಕೊಟ್ಟಿದ್ದೀವಿ. ಹೊರಗಡೆಯವರು ಎಲ್ಲ 8 ಮನೆ ತಗೊಂಡಿದ್ರು. ಅನಂತರಾಜು ಅಂತ ಒಬ್ರು ತಗೊಂಡಿದ್ದಾರೆ. ಯಾಕೆ ಸ್ವಲ್ಪ ಕೆಲಸ ಲೇಟ್ ಆಯ್ತು ಅಂದ್ರೆ ಇಷ್ಟೊತ್ತಿಗೆ ಅವ್ರಿಗೂ ಈ ಪಾಪ ಇದ್ರ ಮುಖಾಂತರ ತಿಳಿಸ್ತೀವಿ ಇಷ್ಟು ಜನಕ್ಕೂ. ನಾವು ಇಷ್ಟೊತ್ತಿಗೆ ಕೆಲಸ ಶುರು ಮಾಡ್ಬೇಕಾಯ್ತಿದ್ದ. ಇದು ಆ್ಯಕ್ಚುಲಿ ಈ ಸೊತ್ತು ಇನ್ನೂ ಬಿಟ್ಟಿರಲಿಲ್ಲ ಗೌರ್ಮೆಂಟ್ ಅವರು. ಆ ಟೆಕ್ನಿಕಲ್ ಸಮಸ್ಯೆಗಳು ಇದ್ದಿದ್ದರಿಂದ ಅವೆಲ್ಲ ತಿಳ್ಕೊಂಡು ಇದು ಮಾಡಿರಲ್ಲ. ಈಗ
ಎಲ್ಲ ರೆಡಿ ಆಗಿ ಬಿಟ್ಟಿದ್ದಾರೆ. ಈಗ ನಾವು ಟೌನ್ ಪ್ಲಾನ್ ಕೊಟ್ಟಿದ್ದೀವಿ. ಈಗ ಟೌನ್ ಪ್ಲಾನಿಂಗಲ್ಲಿ ಪ್ಲಾನ್ ಅಪ್ರೂವಲ್ ಆಗಬೇಕು. ಆ ಪ್ಲಾನ್ ಅಪ್ರೂವಲ್ ಆದಮೇಲೆ ಕೆಲಸ ಶುರು ಮಾಡ್ತೀವಿ. ಕೆಲಸ ಏನು ನಮ್ಗೆ ಒಂದು 15-20 ದಿವಸ ಅಷ್ಟೇ, ಒಂದು ತಿಂಗಳು ಮ್ಯಾಕ್ಸಿಮಮ್. ಕಾಂಕ್ರೀಟ್ ರೋಡ್ ಮಾಡೋದೆಲ್ಲ UGD ಮಾಡೋದು, ಕಾಂಕ್ರೀಟ್ ರೋಡ್ ಮಾಡೋದು, ಲೈಟ್ ಕಂಬ ಹಾಕ್ತೀವಿ, ನೀರು ಕೊಡ್ತೀವಿ, ಮತ್ತು ಕರೆಂಟ್ ಕೊಡ್ತೀವಿ, 30 ಅಡಿ ಕಾಂಕ್ರೀಟ್ ರೋಡ್ ಮಾಡ್ತೀವಿ, UGD ಮಾಡ್ತೀವಿ, ಪಾರ್ಕು ಮತ್ತು ಇದು ಏನು CA ಜಾಗ ಎಲ್ಲ ಬಿಡ್ತೀವಿ. ಇಷ್ಟು ಜಾಗ ಬಿಟ್ಟು ಮಾಡೋದು ಲೇಔಟ್. ಇದು 45% ಇಷ್ಟಕ್ಕೂ ಹೋಗುತ್ತೆ. ನಮಗೆ ಒಂದು ಎಕರೆಯಲ್ಲಿ 45% ಹೊಟ್ಟೋಗ್ಬಿಡುತ್ತೆ. ಇನ್ನು 55% ಜಾಗ ಸಿಕ್ಕೋದು. ಇಲ್ಲ ಇನ್ನೂ ಟೌನ್ ಪ್ಲಾನಿಂಗ್ ಇನ್ನೂ 2% ಕಡಿಮೆ ಆದರೂ ಹೋಗ್ಬೋದು. ರೇಟ್ ಯಾಕೆ ಜಾಸ್ತಿ ಅಂದ್ರೆ ಇದು ಅದು ಎಲ್ಲ ಹೊಟ್ಟೋಗುತ್ತೆ. ಒಂದು ಭೂಮಿ ತಗೊಂಡಾಗ ಅಷ್ಟು ಹೊಟ್ಟೋಗುತ್ತೆ. ಈಗ ಹಂಗಾಗಿದು 1350 ರೂಪಾಯಿ ಈಗ ಬಂದರೆ ಈಸ್ಟ್ ಫೇಸು, 1260 ರೂಪಾಯಿ ವೆಸ್ಟ್ ಫೇಸು. ಎಲ್ಲ 20-30 ಸಿಗುತ್ತೆ. ಅವ್ರು ಬೇಗ ಅರ್ಧ ದುಡ್ಡು ಕೊಟ್ಟರೆ ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀವಿ. ಮನೆಗೂ ಅಷ್ಟೇ. ಬೇಗ ಬಂದು ಈ 21 ಲಕ್ಷದ ಮನೆಯನ್ನು ಈಗ ತಗೋದೆ ಹೋದ್ರೆ ಮುಂದಕ್ಕೆ ಅದು 30 ಲಕ್ಷ ಆಗುತ್ತೆ. ಅವಾಗ ತಗೊಳಕ್ಕಾಗಲ್ಲ. ಮತ್ತೆ 3 ತಿಂಗಳು ಬಿಟ್ಕೊಂಡು ಎಲ್ಲ ರೆಡಿ ಆದ್ಮೇಲೆ ಈಗ ಹಿಂಗೆ ಕಾಣಿಸುತ್ತೆ. ಇದು ಹೆಂಗ್ ಲೇಔಟ್ ಮಾಡಿದ್ವಿ ನಾವು ಮಾತು ಕೊಟ್ಟಂಗೆ ಏನಂತ ನಿಮ್ಗೆ ದೇಶದಲ್ಲಿದೊಂದು ಎಲ್ಲ ನಿಮ್ದು ಹಳೆ ವಿಡಿಯೋ ಮಾಡಿದಿರಲ್ವಾ, ಅದು ಹಾಕೊಳ್ಳಿ. ಕಾಂಕ್ರೀಟ್ ರೋಡು ಆಕ್ಚುಲಿ ಅದ್ರಲ್ಲಿ ಡಾಂಬರ್ ಮಾಡ್ತೀವಿ ಅಂತ ಹೇಳಿದ್ವಿ, ಕಾಂಕ್ರೀಟೇ ಮಾಡಿದೀವಿ. ಎಷ್ಟು ಚೆನ್ನಾಗಿ ಮಾಡಿದೀವಿ ಅಂತ ಅಲ್ಲಿ ಗೊತ್ತಾಗುತ್ತೆ ಮನೆಗಳೆಲ್ಲ ಹಂಗಾಗಿದೆ ಅಂತ. ಇಲ್ಲೂ ಉದ್ದಕ್ಕೂ ಒಂದು ಅಷ್ಟು ಮನೆಗಳಾಗ್ಬಿಟ್ರೆ ಏನು ಪಕ್ಕದೇ ಊರಿದೆ ನೋಡಿ. ಇಲ್ಲಿ ಇವ ಆ ಕಡೆ ಜಾಗ ಕೊಟ್ರೆ ಆ ಕಡೆಯಿಂದ ಮಾಡ್ತೀವಿ ನಾವೀಗ. ಅಲ್ಲಿಗೂ ಇಲ್ಲಿಗೂ ಜಾಯ್ನ್ ಆಗುತ್ತೆ ಕೊತ್ನಳ್ಳಿ ಅಂತ. ಊರಿಗೆ ಜಾಯ್ನ್ ಆಗುತ್ತೆ. ಇಲ್ಲಿಂದ 200 ಮೀಟರ್ ನೋಡಿದ್ರಲ್ಲ ಕಾಣಿಸುತ್ತಲ್ಲ ಚಾಪುರ ದೊಡ್ಡಿ, ಅವ್ರು ಬಂದು ರೈಲ್ವೆ ಸ್ಟೇಷನ್ ಹೇಳಿದ್ರು ಗೊತ್ತಾಗುತ್ತೆ. ಇದೊಂದು ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನು ಮತ್ತೆ ಭೂಮಿ ರೇಟ್ ಜಾಸ್ತಿ ಆದಂಗೆ ಇದಾಗ್ತಾ ಇರುತ್ತೆ. ನಾವು ಸ್ವಲ್ಪ ಮನೆಗಳು ಜಾಸ್ತಿ ಕೊಡಬೇಕು ಅಂತಿದ್ದೆ ರೀಸನಬಲ್ ಆಗಿ. ಜಾಗ ಸಿಕ್ತಾಗ ಜಾಗ ಹುಡುಕ್ಬಿಟ್ಟು ಎಷ್ಟು ಸಾಧ್ಯವೋ ಅಷ್ಟು ಮನೆಗಳನ್ನ ಕೊಡೋ ಪ್ರಯತ್ನ ನಾವು. ಮನೆಗಳಂತೂ ಕಂಟಿನ್ಯೂಟಿ ಕನ್ಸಿಕ್ಯೂಟಿವ್ ಆಗಿ ಕೊಡ್ತೀವಿ. ನಮ್ಗೆ ಜಾಗ ಬೇಕಷ್ಟೇ, ಪ್ರಯತ್ನ ಮಾಡ್ತಾ ಇದೀವಿ. ನಾವೀಗ ಈ ಮನೆಗಳನ್ನ ನೆಕ್ಸ್ಟ್ ಈಗ ಏನು ನಮ್ಮ ಶಾಸಕರ ಕೈಯಲ್ಲಿ ಉದ್ಘಾಟನೆ ಮಾಡಿ ಮನೆಗಳ ಕೀನ ಕೊಡಿಸ್ತೀವಿ ಫಲಾನುಭವಿಗಳಿಗೆ. ಓಕೆ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಅದು ಕಾಂಕ್ರೀಟ್ ರೋಡ್ ಮಾಡಿಸ್ತೀವಿ. ಅದನ್ನ ಹೇಳ್ಬಿಟ್ಟು ಶಾಸಕರಿಗೆ ಹೇಳ್ಬಿಟ್ಟು ಅಲ್ಲಿಂದ ಇನ್ನೊಂದು ಬಾಕಿ ಇರೋದು 200 ಮೀಟರ್ ನಮ್ ತನಕ, ಅಲ್ಲಿಂದ ಆಚೆ ಒಂದು 300 ಮೀಟರ್, ಆಮೇಲೆ ಕಾಂಕ್ರೀಟ್ ರೋಡ್ ಇದೆ ಮತ್ತೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಒಂದ್ ಟೈಮಲ್ಲಿ ರಾಣಿ ಐಶ್ವರ್ಯ 4ನೇ ಹಂತ ಕೂಡ ಇದೇ ರೀತಿ ಇತ್ತು. ಅಲ್ಲಿ ಯಾವುದೇ ತರದ್ ಮನೆ ಇಲ್ಲಾಗಿತ್ತು. ನಾವೇ ಫಸ್ಟ್ ವಿಡಿಯೋ ಮಾಡಿದ್ವಿ ಬರೀ ಖಾಲಿ ಲ್ಯಾಂಡ್ ಇದ್ದಾಗ. ಅಲ್ಲಿ ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ, ಇಲ್ಲಿ ಮತ್ತೊಮ್ಮೆ ನಿಮ್ಗೆ ಒಂದ್ಸತಿ ಅವಕಾಶ ಸಿಗ್ತಾ ಇದೆ. ಈ ಅವಕಾಶನ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಇಲ್ಲ ಅದೇ ಈಗ ಮತ್ತೆ ನೀವು ಈಗ ಇಲ್ಲಿ ಯಾಕಿಷ್ಟು ಅಲ್ಲಿ ಯಾಕಿಷ್ಟು ಅಂತಾರೆ. ಈಗ ಮುಂದಕ್ಕೆ ಹೋಗ್ತಾ ಇದ್ರೆ ಇದೇನು ನಿಮ್ಗೆ ಯಾವುದು ಕೊನೆ ಆಗುತ್ತೆ ಎಲ್ಲ ಎಷ್ಟೋ ಸರಿ ಹೇಳ್ತಾರೆ, ಹಿಂದೆ ಆಗ್ಬಿಡ್ತು ಇದು ಹಿಂಗೆ ಆಗ್ಬಿಡ್ತು ಅಂತ. ಇದು ಯಾವುದು ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಎಲ್ಲರೂ. ವೀಕ್ಷಕರೇ ಅನ್ನೋದಕ್ಕಿಂತ ನಮ್ಮ ಗ್ರಾಹಕರು, ನಮ್ಮ ಏನು ಕಂಪ್ನಿ ಸಂಸ್ಥೆ ಗ್ರಾಹಕರಿದ್ದಾರೆ, ಗ್ರಾಹಕರು, ವೀಕ್ಷಕರು ಅನ್ನೋದು ಬೇಡ, ಅವ್ರನ್ನ ಗ್ರಾಹಕರು. ಏನಂತಂದ್ರೆ ನಿಮಗೆ ಕನ್ಯಾಕುಮಾರಿನೇ ಲಾಸ್ಟು, ಆ ಕಡೆ ಅರಬ್ಬಿ ಸಮುದ್ರ ಲಾಸ್ಟು. ಅಲ್ಲಿ ತನಕ ಇಂಡಿಯಾ ಮುಗಿಯಲ್ಲ. ನೀವು ಅಲ್ಲಿ ತನಕ ಊರುಗಳೇ ಇರೋದು. ಹಂಗಾಗಿ ಇಲ್ಲಿ ಕೊನೆಯಾಗೋಯ್ತು ಇದು ಹಿಂದೆ ಆಗೋಯ್ತು ಅಂತ ಯಾರು ನೀವು ಇದು ಮಾಡ್ಕೋಬೇಡಿ. ಅಲ್ಲಿ ತನಕ ಕಟ್ಕೊಂಡು ಹೋಯ್ತಾ ಇರ್ಬೋದು. ಕನ್ಯಾಕುಮಾರಿ ಗಂಟನೂ ಇಲ್ಲ ಅರಬ್ಬಿ ಸಮುದ್ರ ಗಂಟನೂ ಹೋಯ್ತಾ ಇರ್ಬೋದು. ಈಗ ನಿಮಗೆ ಬಹುತೇಕ ಗೊತ್ತು, ನಿಮಗೆ ಎಂಟೈರ್ ಯಾರು ಬೇಕಾದ್ರೆ ಕೇಳ್ಕೊಳ್ಳಿದ್ದ ಎಂಟೈರ್ ವರ್ಲ್ಡಲ್ಲಿ ನಮ್ಮದು ಮೈಸೂರು ಬೆಂಗಳೂರಲ್ಲಿರುವಂಥ ವಾತಾವರಣ. ಈಗ ನಮಗೆ ಇಷ್ಟು ಬಿಸಿಲಿದಿರ್ಬೋದು. ನಾನು ಮೊನ್ನೆ ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದೆ, ಎಲ್ಲ ನೀವು ವಿಡಿಯೋ ನೋಡಿದ್ರಲ್ಲ, ನಾನು ಫೇಸ್ಬುಕ್ಕಲ್ಲಿ ನೋಡ್ಬೋದು ನೀವು ಬಂದ್ಬೇಕಾರೆ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಅಂದರೆ ಅವರು ಪಾಪ ಇದಿಲ್ಲ ಅಂತಲ್ಲ, ಬಟ್ ನಾವು ಯಾವುದೇ ಥರದ ಇದಕ್ಕೆ ಭೂಕುಸಿತಕ್ಕಾಗಲಿ ಪ್ರವಾಹಕ್ಕಾಗಲಿ ಇನ್ನೊಂದಾಗಲಿ ಯಾವುದು ನಮಗೆ ಉಂಟಾಗ್ತಾ ಇಲ್ಲ. ಮೈಸೂರು ಬೆಂಗಳೂರು ರೇಡಿಯಸ್ ಸುತ್ತಮುತ್ತ ಅವರು ತುಂಬ ಜೀವನ ಪಾಪ ಕಷ್ಟ ಅಂದರೆ ಒಕ್ಕೊಂಡಿದ್ದಾರೆ. ಅಲ್ಲಿಗೆ ಅವರು ಅಲ್ಲಿ ಒಕ್ಕೊಂಡು ಹೋರಾಟ ಮಾಡ್ಕೊಂಡು ನಾವು ಅಲ್ಲಿ ಬುಮ್ಲಾ ಪಾಸ್ ಗಂಟ ಹೋಗಿದ್ವಿ, ಅಲ್ಲಿಗೂ ಹೋಗಿದ್ವಿ ಚಿನ್ನ ಬಾರ್ಡ್ರಿಗೆ. ನಮಗೆ ಅಲ್ಲಿ 5% ಮೈನಸ್ ಡಿಗ್ರಿ ಆಗ್ಬಿಡುತ್ತಲ್ಲ, -5 ಡಿಗ್ರಿ ಆಗ್ಬಿಡುತ್ತೆ. ಅಲ್ಲಿ ನಾವು ಇಳಿದ ತಕ್ಷಣ ಆಕ್ಸಿಜನ್ ಸಮಸ್ಯೆ ಉಂಟಾಗುತ್ತೆ. ಅಲ್ಲೇ ಎಲ್ಲ ಫಸ್ಟ್ ಏಡ್ ಎಲ್ಲ ಮಾಡ್ತಾರೆ ಕೆಲವರು ಪಾಪ ತೊಂದರೆ ಆದವ್ರಿಗೆ. ಆಮೇಲೆ ಒಂದು 10 ನಿಮಿಷ ಆದ್ಮೇಲೆ ಸರಿ ಹೋಗುತ್ತೆ. ಹಂಗೆ ಜೀವನ ಮಾಡ್ತಾರೆ. ಅರುಣಾಚಲ ಪ್ರದೇಶದಲ್ಲಿ ಪಾಪ ಯಾವಾಗ್ಲೂ ಚಳಿಯಲ್ಲಿ ಅಲ್ಲಿ ನಾವು ಇದಕ್ಕೆ ಹೋಗಿದ್ವಿ, ತವಾಂಗಲ್ ಇದ್ವಿ. ತವಾಂಗಲ್ 3 ಡೇಸ್ ಇದ್ವಿ. ಎಲ್ಲ ಪೂರ್ತಿ ಕವರ್ ಮಾಡಿ. ಅಂದರೆ ಈ ಟೈಮಲ್ಲಿ ನಾವು ಹೋಗಿದ್ವಿ. ಈಗ ಒಂದು 10-15 ದಿವಸ ಆಯ್ತಲ್ಲ ಹೋಗಿ ನಾವು. ಈಗಲೇ ಚಳಿಯಲ್ಲಿ ಇಲ್ಲಿ ನಾವು ಚೆನ್ನಾಗಿದ್ದೀವಿ. ಈಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮತ್ತೆ ನಾರ್ತ್ ಇಂಡಿಯಾದ್ರೆಲ್ಲ ಬೆಂಗಳೂರು ದಿವಸ 500 ಜನ ಬರ್ತಾ ಇದ್ದಾರಂತೆ. ಸೊ ಅದಕ್ಕೆ ಅಲ್ಲಿಂದ ಜಾಸ್ತಿ ಈ ಸೈಡ್ ಎಲ್ಲ ಬಂದು ಶಿಫ್ಟ್ ಈಗ ಅರುಣಾಚಲ ಪ್ರದೇಶ ಎಷ್ಟು ಜನ ಬೆಂಗಳೂರು ಇದ್ದಾರೆ. ನಮ್ಗೊಬ್ರು ಅಲ್ಲಿ ಸಿಕ್ಕಿದ್ರಲ್ಲಿ ಅಲ್ಲಿ ಜಿಯಾಬರೌಲಿ ಅಂತ ನದಿ ಹತ್ರ ಸಿಕ್ಕಿದ್ರೊಬ್ರು, ಎಲ್ಲಿ ಕನ್ನಡ ಮಾತಾಡ್ತಾವ್ರೆ, ಪರವಾಗಿಲ್ಲ ಸರ್ ಅಂದ್ರೆ ಹೆಂಗ್ರಿ ಅಂದ್ರೆ ನಾವು ಬೆಂಗಳೂರಲ್ಲಿದ್ದು ಅಂತ. ಎಲ್ಲ ಅಲ್ಲೆಲ್ಲ ಪಾಪ 7,000 ಅಷ್ಟೇ ಸಂಬಳ ಅಲ್ಲಿ. ಎಂತ ಸ್ಪೃದ್ರೂಪಿ ಯುವಕರಿದ್ದಾರೆ ಅಂದ್ರೆ ಪಾಪ ಎಲ್ಲ ತುಂಬಾ ರಾಜ್ಕುಮಾರ್ ರಂಗಿದ್ದಾರೆ ಯುವಕರುಗಳು. 7,000 ಸಂಬಳ ಅಲ್ಲಿ. ಅದಕ್ಕೆ ಪಾಪ ಇಲ್ಲಿ ಬರ್ತಾರೆ, ಕಷ್ಟ ಅಲ್ಲಿ ದುಡ್ಡಿಗೆಲ್ಲ. ಹಂಗಾಗಿ ಆಮೇಲೆ ಇಲ್ಲಿ ಬಂದವ್ರು ಯಾರು ವಾಪಸ್ ಹೋಗೋದು ಅಲ್ಲಿ ಜೀವನ ಕಟ್ಕೊಂಡ್ರೆ. ಯಾಕೆಂದ್ರೆ ಇಲ್ಲಿ ಅಷ್ಟು ವಾತಾವರಣ ಚೆನ್ನಾಗಿದೆ. ಈಗ ಬೆಂಗಳೂರಿಗೂ ಇಲ್ಲಿಗೂ 1 ಅವರ್ ಜರ್ನಿ ಅಷ್ಟೇ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ಕೋಬೋದು ನೀವು.
ಎಲ್ಲಿ ನಮ್ಮ ಹತ್ರ ಬರೋ ಕಸ್ಟಮರ್ಗಳ ಏನಂದ್ರೆ ನಂಬಿಕೆ ಇಲ್ಲಿ ನಂಬೋದು ಅನ್ನೋದು ಭಾಳ ಜಾಸ್ತಿ ಇದಿರೋದು. ಬೆಂಗಳೂರುಗಳೇ ತುಂಬ ಮೋಸ ಆಗ್ತದೆ ಅಂತ ಆ ನಂಬಿಕೆ ಇಟ್ಟಿದ್ದೀನಿ ಅಂದರೆ ನಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಅಂತ. ಆ ನಂಬಿಕೆ ಇಟ್ಟವ್ರೆ ಅಂದಾಗ ನಾನು ಇನ್ನೂ ಹೆಚ್ಚಿನ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ, ಅದು ನಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ. ಇನ್ನೂ ಹೆಚ್ಚು ಮನೆಗಳನ್ನ ಕೊಡ್ತೀವಿ. ಖಂಡಿತ ಸರ್, ಇದೇ ರೀತಿ ನಿಮ್ಮ ಕೆಲಸ ಮುಂದೆವರಿತಾ ಇರಲಿ. ಅವರು ಅಸ್ಸಾಮಲ್ಲಿ ನಾವು ಗುವಾಹಟಿಗೆ ಹೋಗಿದ್ವಲ್ಲ, ಗುವಾಹಟಿಲಿ ಅಲ್ಲಿ ನಮ್ಮ ಹುಣಸೂರವರೊಬ್ರು ಅವರೇ ಗಾವಡಗೆರೆ ಅವರು, ಅದು ಕಲಾ ಮಾಧ್ಯಮದಲ್ಲಿ ಅವ್ರದ್ದು ಇದು ಮಾಡಿದ್ರು, ಇಂಟರ್ವ್ಯೂ ಮಾಡಿದ್ರು. ಅವರು ರಂಗಕರ್ಮಿ ಅಂದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಅವರು ತರಬೇತಿ ಪಡ್ಕೊಂಡು ನೀನಾಸಮಲ್ಲೂ ಇದ್ರು, ನ್ಯಾಷನಲ್ ಅವಾರ್ಡ್ ವಿನ್ನರ್ ಅವರು. ಅವರು ಹಸ್ಬೆಂಡ್ ಬಂದು ಈಗೆಲ್ಲ ದೇಶ ವಿದೇಶಗಳ ನಡುವೆ ಗಿತ್ತಾಡ್ತಾವ್ರಲ್ಲ, ಜಾತಿ ಧರ್ಮ ಅಂತ, ಬಾರೋಲ್ ಇಸ್ಲಾಂ ಅಂತ. ನನಗೆ ಭಾಳ ಖುಷಿಯಾದ ವಿಚಾರ ಅಂದರೆ ಯಾತಕ್ಕೆ ಇವೆಲ್ಲ ಹೇಳ್ಬೇಕು ಅಂದರೆ ನಿಮ್ದೆಲ್ಲ ಕರ್ನಾಟಕ ಹಾಕಿದ ತಕ್ಷಣ ಯಾರೋ ಏನೇನೋ ಕಮೆಂಟ್ ಮಾಡ್ತಾರೆ, ಅವೆಲ್ಲ ನನಗೆ ಬೇಸರ ತರಿಸುತ್ತೆ. ನೀವೆಲ್ಲನೂ ಅದನ್ನು ಬಿಟ್ಟು ಮನುಷ್ಯರಾಗಿ ಬದುಕೋದು ನೋಡಬೇಕು, ಮನುಷ್ಯರಾಗಿರೋದು ನೋಡಬೇಕು. ಎಲ್ಲ ಮನುಷ್ಯರುಗಳೇ ನಾವು, ಯಾವ ಜಾತಿ ಯಾವ ಧರ್ಮ ಅಂತ, ಎಲ್ಲ ಜಾತಿ ಎಲ್ಲ ಧರ್ಮದಲ್ಲೂ ಒಳ್ಳೆಯವರು ಕೆಟ್ಟವರು ಎಲ್ಲ ಥರದಲ್ಲೂ ಅವರೇ. ನಾವು ಎಲ್ಲರನ್ನು ಕೆಟ್ಟದ್ದು ಒಳ್ಳೇದು ಭೂಮಿ ಇರೋ ತನಕ ಇರುತ್ತೆ. ಈಗ ಅವರು 32 ವರ್ಷ ಆಗಿದೆ ಮದುವೆಯಾಗಿ ಬಾರುಲ್ ಇಸ್ಲಾಂ ಅವ್ರನ್ನ. ಅಲ್ಲೇನು ಖುಷಿಯಾದ ವಿಚಾರ ಅಂದರೆ ಯೋಗನೂ ಕಲಿಸ್ತಿದ್ರು. ಅಂದರೆ ಯಾರು ಸಂಸ್ಕೃತಿ ಇದೇನು ಬಿಟ್ಟಿಲ್ಲ ಅವರು, ನಾವು ಆ ಧರ್ಮ ಈ ಧರ್ಮ ಅಂತ. ಅದು ನನಗೆ ಭಾಳ ಖುಷಿ. ಯೋಗ ವಿಡಿಯೋ ಇದೆ ಅವ್ರು ಮಾಡ್ತಾ ಇರೋದು. ಅಮ್ಮ ಭಾಗೀರಥಿ ಬಾಯಿ ಕದಮ್ ಅಂತ ಅಂದ್ಬಿಟ್ಟು, ನಿಮ್ಗೆ ಮಠ ಸಿನಿಮಾದಲ್ಲಿ ಮಾಡಿದ್ದಾರೆ, ಕನ್ನಡ ಸಿನಿಮಾದಲ್ಲಿ. ಶಿವಣ್ಣ ಅವ್ರದ್ದು ಒಂದು ಕಬೀರ ಸಿನಿಮಾದಲ್ಲೂ ಮಾಡಿದ್ದಾರೆ ಅವರು. ಹಂಗಾಗಿ ಅವರು ನಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ನಮ್ಗೆ ಏನಾದ್ರು ಸೈಟ್ ಸಿಗುತ್ತಾ ನಾನು ನ್ಯಾಷನಲ್ ಅವಾರ್ಡ್ ವಿನ್ನರ್ ಆಗಿರೋದ್ರಿಂದ ಅಂತ. ಅದು ಇಲ್ಲಿಯ ಸ್ಥಳೀಯ ಕರ್ನಾಟಕ ನಿವಾಸಿ ಆಗಿರಬೇಕು ಅನ್ನೋದೊಂದು ನನಗೆ ಮಾಹಿತಿ ತಲೆಯಲ್ಲಿದೆ. ಒಂದು ಪ್ರಯತ್ನ ಅಂತೂ ಮಾಡ್ತೀವಿ, ಅವ್ರಿಗೆ ಈ ಮೂಲಕ ಅಂತಲೂ ಹೇಳ್ತೀವಿ. ಆ ಪ್ರಯತ್ನ ಯಾರಿಂದಾರೋ ಆದರೆ, ಸಾಧ್ಯತೆಗಳಾದರೆ ಪಾಪ ಅವ್ರಿಗೆ ಅಲ್ಲಿ ದಾಟಿಸಿ ಸರ್ಕಾರದ ಇದು ಸಿಗಲಿ ಅಂತ. ಯಾಕೆಂದರೆ ಅವ್ರು ಇಲ್ಲಿಂದ ಹೋಗಿ ಅಲ್ಲಿದ್ದು ಕನ್ನಡದ ನಾಟಕಗಳನ್ನ ಅನುವಾದ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅವರು ಉಳಿಸ್ತಾ ಇದ್ದಾರೆ, ಅದನ್ನ ರಂಗಶಾಲೆ ನಡೆಸ್ತಾ ಇದ್ದಾರೆ ಅಲ್ಲೇ ಮನೇಲಿ. ಅವರು ತುಂಬ, ಅವ್ರ ಮಗಳು ಬೆಂಗಳೂರಲ್ಲೇ ಓದ್ತಾ ಇದ್ದಾರೆ, ಇನ್ನೊಬ್ರು ಲಂಡನ್ ಓದ್ತಾ ಇದ್ದಾರೆ. ಆಯಮ್ಮನ್ ಲಂಡನ್ ಓದ್ಕೊಂಡ್ ಬಂದಿದ್ದಾರೆ. ನ್ಯಾಷನಲ್ ಅವಾರ್ಡ್ನ ರಾಜ್ಕುಮಾರ್ ದಾದಾಪ್ಪ ಪಾಲ್ಕೆ ಪ್ರಶಸ್ತಿ ತಗೊಳಕ್ ರಾಜ್ಕುಮಾರ್ ಅವರು ಹೋದಾಗ ಅವ್ರ ಕೈಲಿ ಇವರು ಪ್ರಶಸ್ತಿ ತಗೊಂಡಿದ್ದಾರೆ, ರಾಷ್ಟ್ರ ಪ್ರಶಸ್ತಿನ. ಅದು ಹೆಮ್ಮೆಯಿಂದ ಹೇಳ್ಕೊಂಡ್ರು. ನಮಗೂ ಅವ್ರು ಭೇಟಿ ಬಂದ್ರೆ ಕನ್ನಡಿಗರು ಸಿಕ್ಕಿದ್ರಲ್ಲ ಅಂತ ನಾವೇ ಹೋಗಿ ಭೇಟಿ ಮಾಡಿ ಇಲ್ಲೇ ಇರಿ 2 ದಿವಸ ಅಂತ ಹೇಳಿದ್ರು ಅವರು. ಮತ್ತೆ ಯಾವಾಗಾರು ಸಮಕ್ಕೆ ಬಂದಾಗ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಅದು ನಿಮ್ ಜೊತೆ ಹಂಚ್ಕೋಬೇಕಾಯ್ತು. ಖಂಡಿತ ಸರ್, ಒಳ್ಳೆ ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗಿ ಶೇರ್ ಮಾಡಿದಿರೋದು. ಏನು ನಿಮಗೆ ವೀಕ್ಷಕರಿಗೆ ಅಲ್ಲ, ಇವ್ರಿಗೆ ಗ್ರಾಹಕರಿಗೆ ಇನ್ನೊಂದು ತಿಳಿಪಡಿಸೋದೇನಂದ್ರೆ, ಈಗ ಯಾರು ಫೇಕ್ ಮಾಡೋಕ್ಕಾಗಲ್ಲ. ಇಲ್ಲಿ ನಮ್ಮ ಮದ್ದೂರುಗಳಲ್ಲಿ ಯಾರು ಮಾಡಿಲ್ಲ, ಬಟ್ ನೀವು ಬೆಂಗಳೂರುಗಳಲ್ಲಿ ಹೇಳ್ತಿರಲ್ಲ, ಈಗ ಈ ಸೊತ್ತು ಬಂದಿರೋದ್ರಿಂದ ಸ್ವಲ್ಪ ಕೆಲವು ಯಾವ್ದಾರ ಒಂದು ಹೊಸ್ದಾಗಿ ತಂದಾಗ ಅದು ಸಮಸ್ಯೆಗಳು ಇರ್ತವೆ. ಅದನ್ನ ಅರ್ತು ಮತ್ತೆ ಅದು ರಿವೈಸ್ ಮಾಡ್ತಾ ಇರ್ತಾರೆ. ಈಗ ನಿಮಗೆ ಏಕಾತಾಂಡಿ ಇದಾದ್ಮೇಲೆ ಈಗ ನಿಮ್ದು ಎಲ್ಲ ಪೂರ್ತಿ ಟೌನ್ ಪ್ಲಾನ್ ಪೆಚ್ ಆಗಬೇಕು, ಅಲ್ಲಿಂದ ಪಂಚಾಯತಿಗೆ ಬರಬೇಕು. ಯಾವ್ದು ಇದು ಮಾಡ್ಕೊಡೋಕ್ಕಾಗಲ್ಲ ಈಗ. ಹಂಗಾಗಿ ಎಲ್ಲ ಇದು ಜೆನ್ಯೂನ್ ಇರುತ್ತೆ, ಏನು ಯಾರು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ ಇಲ್ಲಿ. ನಿಮ್ಗೆ RTC ಆದರೂ ಅಷ್ಟೇ, ನಿಮ್ಗೆ ಕಾವೇರಿ ತಂತ್ರಾಂಶದಲ್ಲಿ ಅವ್ರ ಹೆಸರಲ್ಲಿದ್ದು ಆಧಾರ್ ನೆಕ್ಸ್ಟು ರಿಜಿಸ್ಟ್ರೇಷನ್ ಆಗುತ್ತೆ. ನೆಕ್ಸ್ಟು ನಿಮಗೆ ಇದು ಇರಲ್ಲ, ನಿಮಗೆ ಫೇಸ್ ಕೊಡೋಂಗೇನಿಲ್ಲ ಅಲ್ಲಿ ಹೋಗ್ಬಿಟ್ಟು. ನೆಕ್ಸ್ಟ್ ಆ ರೀತಿ ಮಾಡಬೇಕು ಅಂತ ಒಂದು ಪ್ರಯತ್ನಗಳು ನಡೀತದೆ, ಆಗುತ್ತೆ ಅದು ಮುಂದಕ್ಕೆ. ಆ ಥರ ಹಂಗಿರುವಾಗ ಈಗ ಎಲ್ಲ ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ ಇವಾಗ. ಖಾತಾದಿರ್ಬೋದು ಇದ್ರದ್ದೆಲ್ಲ ಸ್ವಲ್ಪ ಸಣ್ಣ ಪುಟ್ಟ ಅವ್ರದ್ದು ಟೆಕ್ನಿಕಲ್ ಆಗಿ ಸಾಫ್ಟ್ವೇರ್ ಸಮಸ್ಯೆ ಇದೆ, ಅದು ಇದ್ರಿಂದ ಸ್ವಲ್ಪ ಇದಾಯ್ತು ಅಷ್ಟೇ. ಬಟ್ ರೆಕಾರ್ಡ್ಸು ಇನ್ನೊಬ್ಬರ ಹೆಸರು ಟ್ರಾನ್ಸ್ಫರ್ ತಗೋಬೇಕು ಅಂದ್ರೆ ಡೂಪ್ಲಿಕೇಟ್ ಮಾಡಿ ಯಾರು ತಗೊಳಕಲ್ಲ. ಈಗ ಅವ್ರ ಆಧಾರ್ ನಂಬರ್ಗೆ OTP ಬರುತ್ತೆ, ಬಂದ್ರೆ ಅವ್ರು ಟ್ರಾನ್ಸ್ಫರ್ ತಗೊಳಕಾಗೋದು. ಅದೆಲ್ಲ ಈ ಖಾತೆದು ಎಲ್ಲ ತುಂಬಾ ಇದಾಗಿಟ್ಟಿದ್ದಾರೆ. ಮತ್ತೆ ಭೂಮಿದು ಅಷ್ಟೇ, ಇನ್ನು ಫಾರ್ಮ್ ಲ್ಯಾಂಡ್ ಹೇಳಿದ್ವಲ್ಲ ಅದನ್ನು ಅಷ್ಟೇ, ಅವ್ರ ಹೆಸರಿಗೆ RTC ಅದು ಕರೆಕ್ಟಾಗಿದ್ರೇ ಹೋಗೋದು. ಇಲ್ಲ ಅಂದ್ರೆ ಅದು ರಿಜಿಸ್ಟ್ರೇಷನ್ಗೆ ತಗೊಳ್ಳಲ್ಲ. ಈಗ ಆ ಥರ ಮಾಡಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಜನಗಳಿಗೇನು ಭಯ ಪಡುವಂಥದ್ದು ಏನಿಲ್ಲ. ನಮ್ಮಲ್ಲಿ ಯಾರು ಅದನ್ನ ಭಯ ಪಟ್ಟಿಲ್ಲ, ಯಾರು ನಮ್ಮಲ್ಲಿ ನಂಬಿಕೆ ಇಲ್ಲ. ಬಟ್ ನಿಮ್ಗೆ ಮಾಹಿತಿ ತಿಳಿಸ್ತಾ ಇದೀನಿ. ಇಲ್ಲ, ಅದು ಕರೆಕ್ಟ್. ಇವಾಗ ಮಾಹಿತಿ ಇದ್ರೇನೆ ಅವರಿಗೂ ತಗೊಳಕ್ ಒಂದು ಧೈರ್ಯ ಇರುತ್ತೆ. ಎಲ್ಲೋ ಹೋಗಿ ಹಾಕಿ ಕಳ್ಕೊಳ್ಳೋದ್ಕಿಂತ ಸೊ ಮಾಹಿತಿ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಸರಿ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.